Absolutely magnificent. Dhoni finishes off in style. A magnificent strike into the crowd. India lift the World Cup. Pitch to bat. The 250 beautiful loading. pitch, but we need to field first. ಬ್ಯಾಟಿಂಗ್ ಆಡ್ಬೇಕಲ್ಲೇ ಶಶಾಂಕ್ ಏನು ಬರ್ರಿ 2023 Ahmedabad, what did they do? November 19th. Won the toss. ನ್ಯೂಜಿಲೆಂಡ್ ಸೆಕೆಂಡ್ ಬ್ಯಾಟಿಂಗ್ ಆದ್ರೆ ಪಕ್ಕ ವಿನ್. ಅದೇ ನಾನು ಹೇಳ್ತಿರೋದು. ಕಂಡ್ರು ಹೆಂಗೋ ಬ್ಯಾಟಿಂಗ್ ಫಸ್ಟ್ ಎಲ್ಲ ಇಂಡಿಯಾ ಸ್ಟ್ರಾಂಗ್. ಬ್ಯಾಟಿಂಗ್ ಫಸ್ಟ್ 250 ಹೊಡೆದ್ರೆ ಯಾರು ಗೆಲ್ತಾರೆ? ಗೆಲ್ಲಕ್ಕಾಗುತ್ತಾ? ಬ್ಯಾಟಿಂಗ್ ಫಸ್ಟ್ ಪ್ರತಿ ದಿವಸ 250 ಪ್ರತಿ ದಿವಸ ಚೇಟ ಬರಲ್ಲ ಗುರು. ಚೇಟ ಬದಲೇ ಯಾರಿಬ್ರು ಡ್ರಾಪ್ ಕ್ಯಾಚ್ ಅಪ್ಪ. ಅವತ್ತಿತ್ತು ಲಕ್ಕು, ಇವತ್ತು ಹಂಗೆ ಇರ್ಬೇಕಲ್ಲ. ವಾರಲ್ಲಿ ಅಭಿಷೇಕ್ ಶರ್ಮಾ ಅವನಲ್ಲ, ಅಭಿಷೇಕ್ ಶರ್ಮಾ ಯಾವ ಮ್ಯಾಚ್ ಆಡ್ಕೊಟ್ಬಿಟ್ನಪ್ಪ ಅಭಿಷೇಕ್ ಶರ್ಮಾ ಇದಾನೆ ಅಂತ್ಯ. ನವೆಂಬರ್ ವಿರಾಟ್ ಕೊಹ್ಲಿ 19 ಮೆನ್ಸ್ ಡೇ ಅಂತೆ. ಇವತ್ತು ಮಾರ್ಚ್ 8 ವುಮೆನ್ಸ್ ಡೇ ಅಂತೆ. ವುಮೆನ್ಸ್ ಲಕ್ ಚೇಂಜ್ ಮಾಡ್ತಾರಂತೆ ಗುರು. ಅದೇ ಮೆನ್ಸ್ ಕ್ರಿಕೆಟ್ ಅಲ್ಲಿ ವುಮೆನ್ಸ್ ಹೆಂಗ ಲಕ್ ಚೆಕ್ ಮಾಡಿ ಚೇಂಜ್ ಮಾಡ್ತಾರೆ? ವುಮೆನ್ಸ್ ಗೆದ್ದಿಲ್ವೇನಾ? ಅಲ್ಲ ಮೆನ್ಸ್ ಕ್ರಿಕೆಟ್ ಮಗ ಅವ್ರು ಹೇಳ್ತಾರೆ. ಕೇಳ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ T20 ವರ್ಲ್ಡ್ ಕಪ್ ಗೆದ್ಬಿಟ್ಟು ಒಬ್ಬ ಕ್ಯಾಪ್ಟನ್ ಡ್ರಾಪ್ ಮಾಡ್ತಾರೆ. ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಕ್ರಿಕೆಟ್. ನೆಕ್ಸ್ಟ್ ಕ್ಯಾಪ್ಟನ್ ಯಾರು ಗೊತ್ತಾ? ಶುಭ್ಮನ್ ಗಿಲ್. ಶುಭ್ಮನ್ ಗಿಲ್ ಟೀಮ್ ಅಲ್ಲೇ ಇಲ್ವಲ್ಲ? ನೀನ್ ನೋಡು, ಈಗ ವರ್ಲ್ಡ್ ಕಪ್ ಗೆದ್ರು ಗೆದ್ದಿಲ್ಲ ಆದ್ರೂ ಕ್ಯಾಪ್ಟನ್ಸಿ ಹೋಗುತ್ತಾ ಇಲ್ವಾ ನೋಡು. T20 ಹಾರ್ದಿಕ್ ಪಾಂಡ್ಯ ಕೊಡ್ಬೇಕು. ಇದ್ರಲ್ಲಿ ಕೊಡ್ತಾರೆ. ಆಲ್ರೆಡಿ ಅವನಿಂದ ಕಿತ್ಕೊಂಡು ಸೂರ್ಯ ಕೊಟ್ಟಿದ್ದಾರೆ. ಅವನ್ ಯಾವ್ದೋ ಎಲ್ಲಾ ಮ್ಯಾಚ್ ಫಿಟ್ ಆಗಿರಲ್ಲ ಹಾರ್ದಿಕ್ ಪಾಂಡ್ಯ, ಅದಕ್ಕೆ ಪರ್ಮನೆಂಟ್ ಕ್ಯಾಪ್ಟನ್ ಬೇಕು ಅಂತ ಹೇಳ್ಬಿಟ್ಟು ಇವಾಗ ಮತ್ತೆ ಹಾರ್ದಿಕ್ ಪಾಂಡ್ಯಗೆ ಯಾರಪ್ಪ ಹೋಗ್ತಾರೆ? ಬಿಡ್ರಪ್ಪ ಹೋಗ್ಲಿ, ಇದು ಆಮೇಲೆ ನೋಡ್ಕೊಳ್ಳೋಣ. ಫಸ್ಟ್ ದಿಸ್ ಇಸ್ ಪ್ರಿವ್ಯೂ ಆಫ್ ಫೈನಲ್. ಸಂಜೆನ ಫೈನಲ್. ಏನೇ ನಿಮ್ ಥಾಟ್ಸ್? ಯಾರು ಗೆಲ್ತಾರೆ? ಹಿಂಗೆ ಬಾಟ್ ಹೆಂಗೆ ಬ್ರೋ? ನಾನೊಂದು ಎಡ್ಸ್ ಬೇಕಾದ್ರೆ ಕೊಟ್ಬಿಡ್ತೀನಿ ನೋಡು. ಇಂಡಿಯಾ 45, ಅವರು ಇಂಡಿಯಾ ಬ್ಯಾಟಿಂಗ್ ಸೆಕೆಂಡ್ ಆಯ್ತು ಅಂದ್ರೆ ಹಂಗಂದ್ರೆ ಇದ್ ಮಾಡಿಸ್ಕೊಂಡು ಹೋಗುತ್ತೆ. ಫಿನಾಲೆ ಇದನ್ನಲ್ಲ ಗುರು, ಅವ್ನ ಒಬ್ಬನ್ ನೋಡ್ಕೊಬೇಕು. ಅಕ್ಷರ್ ಪಟೇಲ್ ಸ್ಟಾರ್ಟಿಂಗ್ ಕೊಟ್ರೆ ಫಿನಾಲೆ ಎತ್ತಾನೆ. ಇಲ್ಲ ನಾವ್ ಅಕ್ಷರ್ ಪಟೇಲ್ ಕೊಡಲ್ಲ, ಬುಮ್ರಾ, ಹಾರ್ದಿಕ್ ಪಾಂಡ್ಯ ಮುಗೀತು. ನ್ಯೂಜಿಲೆಂಡ್ಗೆ ಫಸ್ಟ್ ಬ್ಯಾಟಿಂಗ್ ಓಕೆ ಅಂತಾರೆ, ಸೆಕೆಂಡ್ ಬ್ಯಾಟಿಂಗ್ ಓಕೆ ಅಂತಾರೆ. ಶಶಾಂಕ್ ನಿನ್ ಪ್ರೆಡಿಕ್ಷನ್ ಹೇಳಪ್ಪ, ಏನಾಗುತ್ತೆ ಅಂತ. ಏನ್ ಬಂದ್ ನೋಡು, ಸ್ಟಿಲ್ ಔಡೋರದ್ಲಿ ಮಾತಾಡಪ್ಪ. ನನ್ ಕಾಣಿಸ್ತಾನೆ. ನೀವು ಮಾತಾಡ್ತಾ ಇದ್ದೀರಲ್ಲ, ಮಾಡ್ರಿ. ಏನ್ ಮಗ ನೀನು ಪ್ರೈಮರಿ ಅನಲಿಸ್ಟ್ ಮಗ. ಬರ್ತಾಯ್ತಾ? ಪ್ರಕಾಶ್ ಸೆಕೆಂಡರಿ ಅನಲಿಸ್ಟ್, ನಾನು ಶಿನಿ ಅನಲಿಸ್ಟ್ ಇದ್ರಲ್ಲೇ ಇಲ್ಲ ಮಗ. ಬೇರೆ ಕಮೆಂಟೇಟರ್ ಜಸ್ಟ್ ಸ್ಪೆಕ್ಟೇಟರ್ಸ್ ಇರ್ತೀವಿ, ನೋಡ್ತೀವಿ, ಒಂದ್ ಪ್ರಿಡಿಕ್ಟ್ ಮಾಡ್ತೀವಿ, ತೀಸ್ಕೊಂಡ್ ಹೋಗುತ್ತೆ ಅದು. ನನ್ ಪ್ರಿಡಿಕ್ಷನ್ ಕೇಳ್ಬೇಡ್ರ. ಕರೆಕ್ಟ್ ಬಂದಿದ್ದು ಏನಂದ್ರೆ ಇಂಗ್ಲೆಂಡ್ ಇಂಡಿಯಾ ಮ್ಯಾಚ್ ಅಲ್ಲಿ ಕ್ಲೋಸ್ ಆಗಿರುತ್ತೆ ಅಂತ ಹೇಳ್ದೆ ಶಶಾಂಕ್ಗೆ. ಅದೊಂದು ಕರೆಕ್ಟ್ ಆಗಿ ಬಂದಿದೆ. ಅದು ಬಿಟ್ಟು ಎಲ್ಲ ಈ ಮ್ಯಾಚ್ ಕ್ಲೋಸ್ ಇರುತ್ತೆ ಮಚ್ಚ. ಸಖತ್ ಒನ್ ಸೈಡೆಡ್ ಮ್ಯಾಚ್ ಮಾತ್ರ ಇಲ್ಲ. ಯಾರ್ ಗೆಲ್ತಾರೋ? ಗೆಲ್ಲದು ಪಾಸಿಬಿಲಿಟಿ ಇಂಡಿಯಾಗಿದೆ, ಬಟ್ ನಾನು ನ್ಯೂಜಿಲೆಂಡ್ ಸಪೋರ್ಟ್. ಮಚ್ಚ ಆಂಟಿ ಇಂಡಿಯನ್ ಇಲ್ಲ ಬಾಟ್. ஆன்டி இல்ல பாட், இந்தியா டீம்ல நிறைய ஓட்டம் இருக்கு பாட். ಹೇಳಪ್ಪ ಯಾವ್ದು? ವಾಟ್ ಆರ್ ದ ಲೂಪ್ ಹೋಲ್ಸ್ ಇನ್ ಇಂಡಿಯನ್ ಟೀಮ್? ಏನಕ್ಕೆ ಸೋಲ್ತಾರೆ ಹೇಳು? ನಂಬರ್ 1 T20 ರ್ಯಾಂಕಿಂಗ್ ನೋಡ್ತಾ ಇದೀವಿ ಈ ವರ್ಲ್ಡ್ ಕಪ್ ಅಲ್ಲಿ. ನೆಕ್ಸ್ಟ್ ಸೂರ್ಯಕುಮಾರ್ ಯಾದವ್ ಆಡ್ಬಿಡ್ಲಿಲ್ಲ ಪಾಪ. ಲಾಸ್ಟ್ ಮ್ಯಾಚ್ ಇಂದ ಇಂಡಿಯನ್ ಕಲರ್ಸ್ ಸೂರ್ಯಕುಮಾರ್ ಯಾದವ್ ಇದೆಲ್ಲ ಕೊಡ್ತಾರ ಅವನಿಗೆ ಫೇರ್ವೆಲ್.
ನಿಜ. ಪ್ಲಾನ್ ಮಾಡೋರಂತೆ. ನೆಕ್ಸ್ಟ್ ಬುಮ್ರಾ ಬಿಟ್ಟು ಎಲ್ಲ ಹಾ. ಬೌಲಿಂಗ್. ಹರ್ಷದೀಪ್ ಸಿಂಗ್ ಇಲ್ವೇನೋ ಹೋಗ. ಸುಮ್ನಿರಪ್ಪ, ಚೆನ್ನಾಗ್ ಆಗ್ತಾರೆ ಇಲ್ಲದಿಲ್ಲ, ಬಟ್ 2 6 1 4 ಹೊಡೆದ್ರೆ ನೆಕ್ಸ್ಟ್ ಬಾಲ್ ಪ್ಯಾನಿಕ್ ಬಟನ್. ಅದು ನಿಜಾನೇ. ನೀನು ನ್ಯೂಜಿಲೆಂಡ್ ಗೆಲ್ತೀರಂತೀಯಾ? ಓ ಮೈ ಗಾಡ್. ಹೇಮಂತ್ ನಿಂದ? ಬಿಕಾಸ್ ಆಫ್ ಕ್ಯಾಪ್ಟನ್ಸಿ ಸ್ಯಾಂಟ್ನರ್ ಕ್ಯಾಪ್ಟನ್ಸಿಗೋಸ್ಕರ ಹೇಳ್ತಾ ಇದ್ದೀನಿ. ಕ್ಯಾಪ್ಟನ್ಸಿ ಸ್ಯಾಂಟ್ನರ್. ಹೇಮಂತ್ ನೀನು? ನಿಂದೇನ್ ಮಗ ಪ್ರಿಡಿಕ್ಷನ್? ಇಂಡಿಯಾ 70. 70ನಾ? ಓ ಇಂಡಿಯಾ 70, ನ್ಯೂಜಿಲೆಂಡ್ 30. ಹಂಗಾದ್ರೆ ಮಗ. ಈಸಿ ಮ್ಯಾಚ್ ಅಂತ ಹೇಳ್ತಾವ್ ಹೇಮಂತ್ ಇಂಡಿಯಾಗೆ. ಅವನು 70-30 ಅಂದ. ನಾನ್ ಹೇಳ್ತೀನಿ ಕೇಳೋ ಹೇಮಂತ್. ಶಶಾಂಕ್, ಹೇಳು 90-10 ಇಂಡಿಯಾ. 90-10. ಹಾ, ಹಂಗಂದ್ರೆ ಇನ್ನೆರಡಾಗಿ ಹೇಳ್ತಿದ್ದೆ, ಒನ್ ಸೈಡೆಡ್ ಮ್ಯಾಚ್. ಒನ್ ಸೈಡರ್ ಅಲ್ಲ, ಈಸಿ. ಮ್ಯಾಚ್ ಇಲ್ಲ, ಮ್ಯಾಚ್ ನೋಡ್ಬೇಡ, ಇವಾಗ್ಲೇ ಪ್ರಿವ್ಯೂ ಅಲ್ಲಿ ಇಂಡಿಯಾ ಗೆತ್ತಂತ ಕುತ್ಕೋ ಅಂತ ಹೇಳ್ತಾ ಇಂಡಿಯಾ ಇದ್ದಾರೆ. ಬಿಟ್ಬಿಡು ಅತ್ಲಾಗೆ ಅಂತ ಹೇಳ್ತಿರೋದು. ನೀನ್ ಹೇಳ್ತಿದ್ದ ಶಶಾಂಕ್, ಟಾಸ್ ಗೆದ್ರೆ ಇಂಡಿಯಾ ನೀನು ಚೇಸಿಂಗ್ ಅಂತೀರಾ, ನಾನ್ ಬ್ಯಾಟಿಂಗ್ ಫಸ್ಟ್ ಬ್ಯಾಟಿಂಗ್ ಆಡಿ 230. ಹ್ಮ್ 230. 230, ಅವರು 130 ಕಾಲ್ ಔಟ್. ಯಾರು? ನ್ಯೂಜಿಲೆಂಡ್. ಅದೇ ಹರ್ಷದೀಪ್ ಒನ್ ಸಿಂಗ್ ಸೈಡೆಡ್ ಮ್ಯಾಚ್ ಅಂತ 5 ಹೇಳ್ತಿದ್ಯಾ? ಶಶಾಂಕ್ ಹಾ. ರೆಕಾರ್ಡ್ ಆಗ್ತಿದ್ದಾರೆ. ಹ್ಞೂ ಮಗ, ರೆಕಾರ್ಡ್ ಅಲ್ಲೇ ಐತಪ್ಪ. ಇದಕ್ಕೊಂದು ರಿವ್ಯೂ ಮಾಡೋಣ ನೆಕ್ಸ್ಟ್ ವರ್ಲ್ಡ್ ಕಪ್ ಮುಗಿದಾದ್ಮೇಲೆ, ಯಾರ್ಯಾರ ಪ್ರಿಡಿಕ್ಷನ್ ಹೆಂಗ್ ಹೋಗೈತೆ ಅಂತ. ಆಮೇಲೆ ಮಾಡುವ. ಇನ್ನೊಂದು ಸ್ಟಾರ್ಟ್ ಗೊತ್ತೇನಾ ಶಶಾಂಕ್? 90-10 எப்படி சொல்ற? 90-10 ಸಿಂಪಲ್. ಫಿನ್ ಅಲನ್, ಟಿಮ್ ಸೈಫರ್ಟ್ ಹೊಡಿಯಲ್ಲ. இந்தியா மட்டும் ಹೇಳು. கஷ்டப்பட்டு ஃபைனல் வந்திருக்கு, நியூசிலாந்து சும்மாவே வந்துட்டாங்கன்றியா? ನ್ಯೂಜಿಲೆಂಡ್ ಚೆನ್ನಾಗಿಲ್ಲ ಅಂತ ಹೇಳಲ್ಲ, ಟೀಮು ಸಕ್ಕದಾಗೈತೆ ಟೀಮು. ಬಟ್ ಅಟ್ ಅಹಮದಾಬಾದ್ ಅವ್ರು ಆಡಲ್ಲ ಅನ್ಸುತ್ತೆ. ಯಾಕೆ ಒಂದ್ ಮ್ಯಾಚ್ My ಆಡಿಲ್ವಾ opinion. ಅಹಮದಾಬಾದ್ ಅವರು? ಆಡವ್ರೆ ಸೌತ್ ಆಫ್ರಿಕಾ ಮೇಲೆ, ಸೋತವ್ರೆ. ಅದೇ ಸೌತ್ ಆಫ್ರಿಕಾ ಮೇಲೆ ನಾಯಿ ಹೊಡೆದಂಗ್ ಹೊಡೆದಿದ್ರು ಲಾಸ್ಟ್ ಮ್ಯಾಚ್. ಇಲ್ಲ ರೀ, ಅದಕ್ಕೆ ಮುಂಚೆ ಸೌತ್ ಆಫ್ರಿಕಾ ಮೇಲೆ ಸೌತ್ அது வேற ಆಫ್ರಿಕಾ pitch, வேற pitch. அது black ಪಿಚ್ ಯಾವ್ದೋ soil ಗ್ರೌಂಡ್ pitch. ಒಂದೇ ತಾನೆ. ಗ್ರೌಂಡ್ ಒಂದೇ ತಾನೆ. ரெட் சாயில் pitch சூப்பரா இருக்கு, பட் பேட் பளிர் ರೆಡ್ ಬ್ಲಾಕ್ ಸಾಯಿಲ್ ಪಿಚ್, ಒಳ್ಳೆ ಬ್ಯಾಟಿಂಗ್ ಕಂಡೀಷನ್, ಬೌನ್ಸ್ ಚೆನ್ನಾಗಿರುತ್ತಂತೆ. ಬ್ಲಾಕ್ ಸಾಯಿಲ್ ಪಿಚ್ ಕೊಟ್ರೆ ಅಷ್ಟೇ. ಲೋ ನೀನು ಪ್ರಕಾಶ್ 90-10 ಕೊಟ್ಟಲ್ಲ, ಅದು ನಾನು ನ್ಯೂಜಿಲೆಂಡ್ ಕೊಡ್ತೀನಿ 90-10. ಲೋ ಶ್ರೀನಿ, ಪ್ರಕಾಶ್ ಕೇಳ್ರಲ್ಲಿ, ಸೌತ್ ಆಫ್ರಿಕಾಗೆ ಅಹಮದಾಬಾದ್ ಹೆಂಗ್ ಯಾವ ತರ ಪಿಚ್ ಆಗಿತ್ತು ಅಂತಂದ್ರೆ, ನನ್ ಮಕ್ಳು ತವ್ರ ಮನೆ ಮಾಡ್ಕೊಂಡ್ಬಿಟ್ಟಿದ್ರು ಅದನ್ನ. ನೀನ್ ಅಲ್ಲಿಗೆ ಬೆಸ್ಟ್ ವರ್ಲ್ಡ್ 11 ಕಳ್ಸಿದ್ರು ಅವ್ರು ಹೊಡೆದಾಕಿರೋರು. ಸೌತ್ ಆಫ್ರಿಕಾ ಅಷ್ಟು ಸ್ಟ್ರಾಂಗ್ ಇತ್ತು ಅಹಮದಾಬಾದ್ ಅಲ್ಲಿ. ಸೌತ್ ಆಫ್ರಿಕಾನ ಏನಿಲ್ಲ ನ್ಯೂಜಿಲೆಂಡ್ ಶಶಾಂಕ್. ಅಲ್ಲಿ ಹೊಡಿತು ಅಂದ್ರೆ ದಟ್ ಇಸ್ ನಾಟ್ ಕೇಳು. ನೋಡಿದವ್ರು ಅಲ್ಲಿ. ಕೇಳೋ ಶಶಾಂಕ್, ನಾನೊಂದು ಇಷ್ಟು ಪಾಯಿಂಟ್ಸ್ ಹೇಳ್ತೀನಿ ನೋಡಪ್ಪ, ನ್ಯೂಜಿಲೆಂಡ್ ಏನಕ್ಕೆ ಗೆಲ್ಲಲ್ಲ ಅಂತ. ಫಸ್ಟು ಜಿಮ್ಮಿನಿಶಮ್ ಆಡೋ ಟೀಮ್ ಯಾವ್ದು ಗೆಲ್ಲಲ್ಲ. ಎರಡನೇದು ಡ್ಯಾರಲ್ ಮಿಚೆಲ್ ನ ಎಂತ ಪ್ಲೇಯರ್ ಅವನು. ಫಿನಿಶರ್ ಆಗಿ ಆಡ್ಸಿದ್ರೆ ಹೆಂಗೋ ಗೆಲ್ತಾರೆ ಹೇಳ ನೀನು. ಎಷ್ಟ್ ಚೆನ್ನಾಗಿ ಇಂಡಿಯಾ ಮೇಲೆ ಬಂದು ಇಂಡಿಯಾ ಮೇಲೆ ಹೊಡಿತಾನೆ, ಅವನ್ನ ಫಿನಿಶರ್ ಆಗಿ ಆಡಿಸ್ತವ್ರೆ, ಹೆಂಗೋ ಆಗಲ್ಲ ಕಣವೆಲ್ಲ. ಬೌಲರ್ಸ್ ಯಾರು ಅವರಪ್ಪ? ಮ್ಯಾಟ್ ಹೆನ್ರಿ, ಅದನ್ ಬಿಟ್ಟು ಸ್ಯಾಂಟ್ನರ್, ಮಿಕ್ಕಿದ್ ಬೋಸ್ ಯಾರು? ಇಂಡಿಯಾ ಟೀಮ್ ಅಲ್ಲಿ ಹೆಂಗೆ ಶಿವಮ್ ದುಬೆ ಬೇಕಾದ್ರೆ ರನ್ ಔಟ್ ಮಾಡ್ತಾರ, ಅದೇ ತರ ಅಲ್ಲಿ ಅವಳು ಬೇಗನೆ ಕಲ್ಸ್ತಾರೆ. ಇಲ್ಲ, ಡ್ಯಾರಲ್ ಮಿಚೆಲ್ ಶಶಾಂಕ್ ಇಂಡಿಯಾ ಮೇಲೆ ಬಂದ್ರೆ ನಾಯಿ ಹೊಡ್ದಂಗ್ ಹೊಡಿತಾನೆ, ಅವನ್ನ ಫಿನಿಶರ್ ಮಾಡವ್ರಂತೆ. ಹೆಂಗೋ ಅಷ್ಟ್ ಚೆನ್ನಾಗಿ ಸ್ಪಿನ್ ಆಡ್ತಾನ ಅವನು. ಜಿಮ್ಮಿ ನಿಶಾಮು ಅವ್ನ್ ಏನ್ ಪ್ಲೇಯರು ಏನ್ ಕತೆನೋ ನಂಗಂತೂ ಗೊತ್ತಿಲ್ಲ. ஆல்ரெடி 3 ஸ்பின்னர் இருக்காங்க பிரகாஷ், அதனால ರಚಿನ್ ರವೀಂದ್ರ ಔಟ್ ಆಯ್ತಾರ ಅಂತಿದ್ಯಾ? ರಚಿನ್ ರವೀಂದ್ರ ಔಟ್ ಆಯ್ತಾರ, ಗ್ಲೆನ್ ಫಿಲಿಕ್ಸ್ ಔಟ್ ಆಯ್ತಾರ ಅಂತಿದ್ಯಾ ನೀನು? ಕಾಲಿ ಮೆಕಾನ್ಕಿ ಅಂತ ಶಶಾಂಕ್, ಯಾರೋನು ಏನ್ ಆಡ್ತಾನೆ, ಬಂದ್ ಆಗ್ತಾನೆ ಇಂಡಿಯನ್ ಬ್ಯಾಟ್ಸ್ಮನ್ ಮೇಲೆ. ಸ್ಪಿನ್ನರ್ ಸರಿ, ಎತ್ತಬಹುದು. ನನ್ ಪ್ರಕಾರ ಏನೋ ಅಭಿಷೇಕ್ ಶರ್ಮನೇ ಎತ್ತಬಹುದು ಅವನು ಮೆಕಾಂಕಿ. ಅಭಿಷೇಕ್ ಶರ್ಮಾ ಗಣಪ ಅವನಿಗೆ. ಇವನ್ ಹೆಂಗ್ ಅನ್ಕೊಂಡಿದ್ದೇನೆ ಅಂದ್ರೆ, ಇಂಡಿಯಾ ಟೀಮ್ ಅಲ್ಲಿ ಇರೋರು ಎಲ್ಲಾರು ವಿರಾಟ್ ಕೊಹ್ಲಿ ಇದೆ, ಆಪೋಸಿಟ್ ಎಲ್ಲ ಇಲ್ಲ ಪ್ಲೇಯರ್ಸ್.
ಮ್ಯಾನ್ ಟು ಮ್ಯಾನ್ ನೋಡ್ರ ಫುಲ್ ಪವರ್ಫುಲ್ ಟೀಮ್ ಕಣ, ಸ್ಟ್ರಾಂಗ್ மேன் டு ಟೀಮ್. மேன் பவர் தான், பட் அவங்க மேன் டு மேன் ஆடுறது இல்ல, மேன் டு மேன் வச்சு ஆடுறாங்க. அவங்க டாக்டிக்ஸ் யூஸ் பண்ணிட்டு வந்து ஆடுறாங்க. நீனு ஆன் ஃபீல்ಡ್ ಕ್ಯಾಪ್ಟನ್ಸಿ ಯೋಚಿಸಿ பாரு. ಬಟ್ ಸ್ಯಾಂಟ್ನರ ನಿಜ, ಅದೊಂದು ಒಪ್ಕೋಬೇಕು. ಇಲ್ಲ ಅದೊಂದು ಒಪ್ಕೋಬೇಕು. ಸ್ಟ್ರಾಟಜಿಕಲ್ ಟೀಮ್ ಅಂದ್ರೆ ಡೇಟಾ ತುಂಬಾ ನಂಬರ್ ಟೀಮು, ಸ್ಟ್ರಾಟಜಿಕ್ ಟೀಮ್. ನೀನ್ ಏನೇ ಮಾಡಿದ್ರು ಒಬ್ಬೊಬ್ಬರಿಗೂ ಒಬ್ಬೊಬ್ಬ ಇಂಡಿಯನ್ ಪ್ಲೇಯರ್ಸ್ಗೂ ಫುಲ್ ಸ್ಟ್ರಾಟಜಿ ಮಾಡ್ಕೊಂಡ್ ಬಂದಿರ್ತಾರ ಅವ್ರು. ಎಷ್ಟ್ ಚೆನ್ನಾಗಿ ಮಾಡ್ಕೊಂಡ್ ಬಂದಿರ್ತಾರ ಗೊತ್ತಾ? ಅದೊಂದೇ ಪ್ರಾಬ್ಲಮ್ ಇವಾಗ ನೋಡು. பாத்துட்டு வருவாங்க. பட் ಹಾ, ನನ್ಗೇನ್ ಭಯ ಆಗ್ತಾ ಇದ್ ಗೊತ್ತಾ ಶಶಾಂಕ್, ಕೇಳು. ಫಸ್ಟ್ ಓವರ್ ಮ್ಯಾಟ್ ಹೆನ್ರಿ ಆಗ್ತಾನೆ, ಅಲ್ಲಿ ನನ್ಗೆ ಸಂಜು ಸ್ಯಾಮ್ಸನ್ ಔಟ್ ಆಯ್ತಾನ ಅಂತ ಭಯ ಒಂದು. ಎರಡನೇ ಓವರು ಮೆಕಾನ್ಕೆ ಆಗ್ತಾನೆ, ಅಲ್ಲಿ ಅಭಿಷೇಕ್ ಶರ್ಮಾ ಆಗ್ತಾನೆ ಅಂತ ಭಯ. ಓವರ್ ಔಟ್ ಆಗಿಲ್ಲ ಅಂದ್ರೆ ಎರಡನೇದವ್ ನೀನ್ ಯೋಚನೆ ಮಾಡ್ಬೇಡ, ಔಟ್ ಆಗೇ ಆಗ್ತಾನೆ ಅಭಿಷೇಕ್ ಶರ್ಮಾ. ಅದೇ ಪ್ರಾಬ್ಲಮ್ ನನ್ಗೆ. ಅವ್ನ್ ಅಭಿಷೇಕ್ ಶರ್ಮಾ ಔಟ್ ಆಯ್ತಾನೆ, ಓಕೆ, ನಂಗೆ ಸಂಜು ಸ್ಯಾಮ್ಸನ್ ಔಟ್ ಆಯ್ತಾನೆ ಅಂತ ಮಗ. ಸಂಜು ಹೋದ್ರೆ 1000 ರೂಪಾಯಿ ಟೆನ್ಸ್ಕೊಂಡ್ ಹೋಗೋದ್ರಿಂದ ಅಷ್ಟೇ. ಅದೇ ಕಣ ಭಯ ನಂಗೆ. ಪ್ಲೇಯರ್ ಆಫ್ ದಿ ಮ್ಯಾಚ್ ಹಂಗಂದ್ರೆ ಎಂತಾರೆ ಏನ್ ಮೈನ್ ಪ್ಲೇಯರ್ ಫ್ರಮ್ ಇಂಡಿಯಾ ಅಕ್ಷರ್ ಪಟೇಲ್, ಮೈನ್ ಪ್ಲೇಯರ್ ಫ್ರಮ್ ನ್ಯೂಜಿಲೆಂಡ್ ಫಿನ್ನಾಲೆನ್, just because their previous match performances. Okay. ಶಶಾಂಕ್, ನೀನು ಇಂಡಿಯಾ ಫೀಲ್ಡಿಂಗ್ ಅಕ್ಷರ್ ಪಟೇಲ್, ಹಾರ್ದಿಕ್ ಪಾಂಡ್ಯ ಬಿಟ್ರೆ ಅಲ್ಲಿ ಫೀಲ್ಡಿಂಗ್ ಕ್ಯಾಚಿಂಗ್ ಎಲ್ಲ ಬರ್ತಾ ಇಲ್ಲ ಶಶಾಂಕ್ ಯಾರ್ದು. ಹೇಳ್ತೀನಿ, ಲಾಸ್ಟ್ ಮ್ಯಾಚ್ ಅಕ್ಷರ್ ಪಟೇಲ್ ಕೊಡ್ಬೇಕಿತ್ತು ನನ್ ಪ್ರಕಾರ ಮ್ಯಾನ್ ಆಫ್ ದಿ ಮ್ಯಾಚ್. ಎಲ್ಲ ಪಾಲಿಟಿಕ್ಸ್ ಮಾಡಿ ಸ್ಟೇಟ್ ಕೊಡ್ಬೇಕಿತ್ತು ಕಣಲೆ. ಆ 2 ಕ್ಯಾಚ್ ಇಲ್ಲ ಅಂದ್ರೆ 1 ಓವರ್ ಸ್ಪೇರ್ ಅಲ್ಲಿ ವಿಲ್ಜೆಕ್ಸ್ ಹೊಡೆದಾಕ್ತಿದ್ದ. ಹೊಡೆದಾಕಿರೋರು ಎರಡಲ್ಲ ಮಗ, 3 ಕ್ಯಾಚ್ ಹಿಡಿದಿದ್ದು. ಶಿವಮ್ ದುಬೆ ಲಾಸ್ಟ್ ಮ್ಯಾಚ್ ಹಾಕೊಂಡ್ ಇಕ್ಕಿರೋರು ಏನಾರು 6 ಎಕ್ಸ್ಟ್ರಾ ಹೊಡ್ಸ್ಕೊಂಡಿದ್ರೆ ತಪ್ಪಿಸ್ಕೊಂಡ. ಬಟ್ ಇಂಪ್ಯಾಕ್ಟ್ ಪ್ಲೇಯರ್ ಶಿವಮ್ ದುಬೆದ ಇಂಡಿಯನ್ ಟೀಮ್ ಕನ್ಸಿಸ್ಟೆಂಟ್ ಪ್ಲೇಯರ್, ಇಂಪ್ಯಾಕ್ಟ್ ಪ್ಲೇಯರ್, ಒಳ್ಳೆ ಪ್ಲೇಯರ್. ಇಲ್ಲ ಸುಮ್ನೆ ನಾನು ಹೇಳ್ತಿರೋ ಕಾಮಿಡಿಗೆ. ಒಳ್ಳೆ ಬ್ಯಾಟ್ಸ್ಮನ್, ಒಳ್ಳೆ ಪ್ಲೇಯರ್ ಅಲ್ಲ ಶಶಾಂಕ್. ಬೌಲಿಂಗ್ ಆಗ್ತಾನೆ ಅಕಾರ್ಡಿಂಗ್ ಟು ಸಿಚುವೇಶನ್. ಬೌಲಿಂಗ್ ನಾನು ಹಾಕ್ತೀನೋ ಶಶಾಂಕ್. ಶಿವಮ್ ದುಬೆ ಏನಾದ್ರು ಬೌಲಿಂಗ್ ಹಾಕಿದ್ರೆ ಇಂಡಿಯಾ ವರ್ಲ್ಡ್ ಕಪ್ ನ ಮರಿಬೇಕು ಅನ್ಸುತ್ತೆ. ಆ ಪೊಸಿಷನ್ ಹೋಗ್ಬೇಡ್ದಪ್ಪ ದೇವ್ರೆ. ನಿಜವಾಗ್ಲೂ ಶಿವಮ್ ದುಬೆ ಯಾವಾಗ ಕರ್ಸೋದು? ವೆನ್ ಯುವರ್ ಮೈನ್ 5 bowlers ಆರ್ ನಾಟ್ ವರ್ಕಿಂಗ್, ದೆನ್ ಯು ಕಾಲ್ ಶಿವಮ್ ದುಬೆ. ಸೊ ಇಫ್ ಅಂದ್ರೆ ಶಿವಮ್ ದುಬೆ ಕರಿತಿದ್ಯಾ ಅಂತಂದ್ರೆ ಬೌಲಿಂಗ್ ಅಟ್ಯಾಕ್ ವರ್ಕ್ ಆಗ್ತಿಲ್ಲ ಅಂತ ಅರ್ಥ. ಅದೇ ಶಶಾಂಕ್, ಇವಾಗ ಲಾಸ್ಟ್ ಮ್ಯಾಚ್ ಏನಾಯ್ತು? ಏನು ಆಗ್ಲಿಲ್ಲ, ಲಾಸ್ಟ್ ಓವರ್ ಕರ್ಸಿದ್ ಪಾಪ ಅವನ್ನ. ಲಾಸ್ಟ್ ಓವರ್ ಅದೇ ಯಾಕೆ ಶಿವಮ್ ದುಬೆ ಕೊಟ್ರು? ಅಕ್ಷರ್ ಪಟೇಲ್ಗೆ ಕೊಡ್ಬೋದಿತ್ತು. ಪಾಸಿಬಿಲಿಟಿ ಜಾಸ್ತಿ ಶಶಾಂಕ್. ಲೆಫ್ಟ್ ಹ್ಯಾಂಡರ್ ಬೆತಲ್ ಸ್ಟ್ರೈಕಿಂಗ್ ಜಾಸ್ತಿ ಶಶಾಂಕ್. ಪಾಸಿಬಿಲಿಟಿ ಅಕ್ಷರ್ ಪಟೇಲ್ 5 6 ಹೊಡ್ಸ್ಕೊತಾನೆ ಅಂತ ಹೇಳ್ತಿದ್ದೆ ನೀನು ಶಶಾಂಕ್. ಲೆಫ್ಟ್ ಹ್ಯಾಂಡೆಡ್ ಪಾಸಿಬಿಲಿಟಿ ಇದೆ ಶಶಾಂಕ್. ಪ್ರೆಷರ್ ಆಗುತ್ತೆ ಶಶಾಂಕ್, 1 4 1 6 ಹೋಗಿದ್ರೆ. ಆಗತ್ತೆ, ಪ್ರೆಷರ್ ಆಗತ್ತೆ, ಆಗಲ್ಲ ಅಂತಲ್ಲ. ಬಟ್ ಐ ಥಾಟ್ ಅಕ್ಷರ್ ಪಟೇಲ್ ಕುಡ್ ಮ್ಯಾನೇಜ್ ಇಟ್ ವೆಲ್ ಅಂತ ಅಷ್ಟೇ. ಶಶಾಂಕ್ ಏನ್ ಶಶಾಂಕ್, ಅಕ್ಷರ್ ಪಟೇಲ್ ಎಂತ ಬೌಲರ್, ಅಷ್ಟ್ ಚೆನ್ನಾಗಿ ಕೊಡ್ಬೋದಿತ್ತು. ನಮ್ ಕೊಡಲ್ಲ ಅಷ್ಟೇ. ಜೇಕಬ್ ಬೇತನ್ 5 6 ಹೊಡೆದ್ಬಿಡ್ತಾನೆ, ವರುಣ್ ಚಕ್ರವರ್ತಿ 3 6 ಹೊಡೆದವನೆ. ಅಕ್ಷರ್ ಪಟೇಲ್ ಸುಮ್ನೆ ಇರ್ತಾನ ಅಂತ. ಕಂಟಿನ್ಯೂಸ್ 3 6 ವರುಣ್ ಚಕ್ರವರ್ತಿಗೆ. ಅದು ವರುಣ್ ಚಕ್ರವರ್ತಿ 3 6 ಅಕ್ಷರ್ ಪಟೇಲ್ಗೂ ಆಲ್ರೆಡಿ ಹೊಡೆದವ್ರೆ. ಬೆತಲ್ ಸ್ಟ್ರೈಕಿಂಗ್ ಇದ್ದ. ಅದೇ ಕರೆಕ್ಟೇ ಕಣ, ಅವ್ನ್ ಮಾಡಿದ್ದೇನ್ ತಪ್ಪಿಲ್ಲ. ಇವಾಗ ಬ್ಯಾಕ್ ಫೈರ್ ಆದ್ರೆ ಅಕ್ಷರ್ ಪಟೇಲ್ ಏನಕ್ಕೆ ಹಾಕ್ಬಿಟ್ಟು 6 ಹೊಡ್ಸ್ಕೊಂಡ್ರೆ ಫುಲ್ ಬೈದಾಕ್ಬಿಡ್ತಾರೆ. ಅದೇ ಶಿವಮ್ ದುಬೆ ಯಾಕೆ ಬೈಸ್ಕೊಂಡ್ರೆ ಹೆಂಗಿದ್ರು ಹೇಳ್ತಾರೆ ಕಣ. ಅಲ್ಲ ಡಿಸಿಷನ್ ತಗೊಂಡವನಲ್ಲ ಬಿಡು, ಹೋಗಿ. ರಿಕವರ್ ಪಣ್ಣ ಈಸಿ. ಬಟ್ ಅದೇ ಏನ್ ಅನ್ಕೊಂಡವನಂದ್ರೆ, ಏನಿಲ್ಲ ಶಶಾಂಕ್, ಇವಾಗ ಒಂದ್ ಯಾರ್ಕರ್ ಆಗ್ದ ಅನ್ಕೋ, ಒಂದ್ ಯಾರ್ಕರ್ ಅಲ್ಲಿ ಟೀಮ್ ನ ಇದ್ ಮಾಡ್ಬೋದು. ಅದೇ ನಿನ್ ಸ್ಪಿನ್ನರ್ ಆದ್ರೆ ಕಷ್ಟ. ಪಾಂಡ್ಯ ಅಂತ ಒಂದ್ ಹೆಸರು ಕೇಳಿದ್ಯಾ? ಕೃಣಾಲ್ ಪಾಂಡ್ಯ ಬೌನ್ಸರ್. ಇದು ಕಲ್ಲೆಸಿತಾನಲ್ಲ ಅಂತಾನೆ. ಕೇಳಿಸ್ತೈತೆ ಮಂತ್? ಕೇಳಿಸ್ತೈತ ಮಗ? ಈ ಕರೆಕ್ಟಾ ಕೇಳಿಸ್ತೈತ್ ಮಗ. ಸೈಕ್ ಮಗ, ಹೇಳು ಮಗ. ಲಾಸ್ಟ್ ಹಾರ್ದಿಕ್ ಪಾಂಡ್ಯ ಕೊಟ್ರಲ್ಲ ಮಗ 20th ಓವರ್. 19th ಓವರ್ ನಾನಾಗಿ ಅಕ್ಷರ್ ಪಟೇಲ್ ಕೊಡ್ತಾ ಇದ್ದೆ ಮಗ.
ಅಂದ್ರೆ ಅದಕ್ ಮುಂಚೆ ಓವರ್ ಶಿವಮ್ ದುಬೆ ಓವರ್ ಹೇಳ್ತಿದ್ಯಾ ಹಾರ್ದಿಕ್ ಪಾಂಡ್ಯಿಂದ? ಹಾರ್ದಿಕ್ ಪಾಂಡ್ಯಂದು. ಹಾರ್ದಿಕ್ ಪಾಂಡ್ಯಿಂದ ಶಿವಮ್ ದುಬೆ ಯಾಕೆ ಮಗ? ಫೈನಲ್ ಓವರ್ ಮಾಡಿದ್ನಲ್ಲ. ಫೈನಲ್ ಓವರ್ ನಾನು ಅಕ್ಷರ್ ಅದೇ ಶಶಾಂಕ್ ನೀನ್ ಹೇಳು ಫಸ್ಟ್. ಮ್ಯಾನ್ ಆಫ್ ದ ಮ್ಯಾಚ್, ಮ್ಯಾನ್ ಆಫ್ ದ ಸೀರೀಸ್ ಹೇಳು. ಇಲ್ಲ ಇಂಡಿಯಾ ಬ್ಯಾಟಿಂಗ್ ಫಸ್ಟ್ ಆಡಿದ್ರೆ ಇಂಡಿಯಾನೇ ಗೆಲ್ತಾರೆ. ಹಾ, ಈ ಬ್ಯಾಟಿಂಗ್ ಫಸ್ಟ್ ಆದ್ರೂ ಸೋಲ್ತಾರ ಅಂದಲ್ಲೋ. ಇಲ್ಲ ಇಂಡಿಯಾ ಬ್ಯಾಟಿಂಗ್ ಸೆಕೆಂಡ್ ಆಡಿದ್ರೆ ಇಂಡಿಯಾನೇ ಗೆಲ್ತಾರೆ. ಬ್ಯಾಟಿಂಗ್ ಹಾ. ಫಸ್ಟ್ ಆಡಿದ್ರೆ ಹೋಯ್ತು ಅಷ್ಟೇ ಮ್ಯಾಚ್. ಆಮೇಲೆ ಮ್ಯಾನ್ ಆಫ್ ದಿ ಮ್ಯಾಚ್ ಬಂದ್ಬಿಟ್ಟು ಓಹೋ. ಇಂಡಿಯಾಗೆ ಇವನು ಯಾರೋ ಅಕ್ಷರ್ ಪಟೇಲ್, ಅವ್ರ ಕಡೆ ಫಿನಾಲೆನ್. ಫಿನಾಲೆ. ಮ್ಯಾಚ್ ಓಹೋ. ಮೇನ್ ಮ್ಯಾನ್ ಆಫ್ ದಿ ಕ್ರೂಷಿಯಲ್ ಸೀರೀಸ್ ಟರ್ನಿಂಗ್ ಪಾಯಿಂಟ್ ಬಂದ್ಬಿಟ್ಟು ಇವನು ಆಗ್ತಾನೆ ನೋಡು, ಯಾರೋನು ಫಿನಾಲೆನೇ ಆಗ್ತಾನೆ. ಮೇನ್ ಡಿಫ್ರೆನ್ಷಿಯಲ್ ಫ್ಯಾಕ್ಟರ್. ನಮ್ ಕಡೆ ಚೇಟ ಹೋದ, ಅವ್ರ ಕಡೆ ಫಿನಾಲ್ ನಿಂತ ಅಂತಂದ್ರೆ ಫಿನಾಲೆನೆ. ಓಕೆ. ಶಶಿನಿ ನೀನು? ಶಶಿನಿ ஆ சொல்லு பட் சொல்ல. எப்படி அவன் சொன்ன மாதிரி இந்தியா சைடு நியூசிலாந்து சைடு ஒன்னு சொல்லணுமா இல்ல? அப்படிதான். நியூசிலாந்து இந்தியா ஒண்ணு. நியூசிலாந்து சைடு இம்பாக்ட் பிளேயர் ಸ್ಯಾಂಟ್ನರ್. ಮ್ಯಾಚ್ ಅಂದ್ರೆ ಇಂಡಿಯಾ ಮ್ಯಾನ್ ಆಫ್ ದ ಇಂಡಿಯಾಗೆ? ಮ್ಯಾಚ್ ಓಪನರ್ಸ್, ನ್ಯೂಜಿಲೆಂಡ್ ಓಪನರ್ಸ್ ಯಾರಿದ್ರು ಓಕೆ, ಓಕೆ, ಇಬ್ರಲ್ಲಿ ಒಬ್ರು. ಅಂದ್ರೆ ನ್ಯೂಜಿಲೆಂಡ್ ಗೆಲ್ತಾರೆ ಅಂತಿದ್ಯಾ? ಅವ್ನು ಹಂಗೆ ಹೇಳ್ತಿರೋದು. ಇಂಡಿಯಾ ಸೈಡ್ ಒಳ್ಳೇದಾಗಿ. ಚೆನ್ನಾಗಿ ಮಾಡ್ತಾರೆ ಅಂದ್ರೆ ಯಾರ ಹೇಳೋದು ನೋಡಂಗೆ, ಹೇಗ್ ಹೇಳಲಿ? ಹಾರ್ದಿಕ್ ಪಾಂಡ್ಯ, ಶಿವಮ್ ದುಬೆ ತರ ನೋಡ್ತಾ ಇದೀನಿ ಶಶಾಂಕ್. ಓಕೆ ಎಡ್ಜು ಎಡ್ಜ್ ಐ ಗಿವ್ ಇಂಡಿಯಾ ಫೇವರ್ಸ್. ಎಷ್ಟು? 55-45. ನಂದು ಸೇಮ್ 55-45. ಏನ ಹೇಳೋ ಪ್ರಕಾಶ್. ಹೇಮಂತ್ ನೀನು? ನಾನು ಹೇಳ ಹೇಮಂತ್? ಹೇಳು. ನಾನು ಹೇಳ್ತೀನಿ ನೋಡು. 70-30 ಇಲ್ಲ. ನಾನು ಹೇಳ್ತೀನಿ ನೋಡು. ಇಂಡಿಯಾಗೆ 90, ಹ್ಮ್ ನ್ಯೂಜಿಲೆಂಡ್ 10. ಇಂಡಿಯಾ ಬ್ಯಾಟಿಂಗ್ ಆಡಿದ್ರೆ 90. ಕೇಳು, ಇಂಡಿಯಾ ಸೆಕೆಂಡ್ ಬ್ಯಾಟಿಂಗ್ ಆಡಿದ್ರೆ 70. ಹ್ಮ್ 70 ನೆಕ್ಸ್ಟ್ ಇಂಡಿಯಾ ಸೆಕೆಂಡ್ ಬ್ಯಾಟಿಂಗ್ ಆಡಿದ್ರೆ. ಮ್ಯಾನ್ ಆಫ್ ದಿ ಮ್ಯಾಚ್ ಹರ್ಷದೀಪ್ ಸಿಂಗ್ 5 5 ವಿಕೆಟ್. ಹ್ಮ್ ಗೇಮ್ ಚೇಂಜರು ಅಕ್ಷರ್ ಪಟೇಲ್. ಹ್ಮ್ ಮ್ಯಾನ್ ಆಫ್ ದ ಸೀರೀಸ್ ಸಂಜು ಸ್ಯಾಮ್ಸನ್. ಇವನು ವಿಲ್ ಜಾಕ್ಸ್ ತಿಗ ಹೊಡ್ಸ್ಕೊಂಡು ಹೋಗ್ಬೇಕಾ? ಅಷ್ಟೇ. ಇಲ್ಲ ಅಷ್ಟೇ. ಸಂಜು ವಿತ್ ಒಂದು 60-70 ರನ್, ಮ್ಯಾನ್ ಆಫ್ ದಿ ಸೀರೀಸ್. ಶಶಾಂಕ್ ಇವಾಗ ಹೆಂಗೆ 100 ಹೊಡೆದಿದ್ರು ಸಂಜು ಸ್ಯಾಮ್ಸನ್ ಹೆಂಗೆ ಮ್ಯಾನ್ ಆಫ್ ದ ಮ್ಯಾಚ್, ಯಾವ ಟೀಮ್ ಗೆಲ್ಲುತ್ತೋ ಅವ್ರಿಗೆ ಕೊಡ್ತಾರೆ. ಆ ತರ ಅವ್ರಿಗೆ ಫೈನಲ್ ಒಂಥರ ಏನಿಲ್ಲ, ನಾಕೌಟ್ಸ್ ಅಲ್ಲಿ 3 ಮ್ಯಾಚ್ ಆಡಿದ್ಕೆ ಸಂಜು ಸ್ಯಾಮ್ಸನ್ ಕೊಡ್ತಾರೆ. ನಾಟ್ ಬಿಕಾಸ್ ಐ ಆಮ್ CSK ಫ್ಯಾನ್, ಬಟ್ ಏನೋ CSK ಎಂತ ಇಲ್ಲ, ಯಾರ್ ಗೆಲ್ತಾರೋ ಗೆದ್ದಿರೋ ಟೀಮ್ ಅಲ್ಲಿಂದ ಮ್ಯಾನ್ ಆಫ್ ದ ಮ್ಯಾಚ್ ಕೊಡ್ತಾರೆ. ಇಂಡಿಯಾ ಗೆಲ್ತಾರಲ್ಲ, ಸಂಜು ಸ್ಯಾಮ್ಸನ್ ನೆಕ್ಸ್ಟ್ ಮ್ಯಾಚ್, ಈ ಮ್ಯಾಚ್ ಇವತ್ತು 60 ಹೊಡಿತಾನೆ, 60-70 ರನ್ಸ್. ಸೊ 3 ಮ್ಯಾಚ್ ಕಂಟಿನ್ಯೂಸ್ ಆಗೋದು ನಾಕೌಟ್ಸ್ ಅಲ್ಲಿ ಹೊಡೆದಿದ್ಕೆ ಮ್ಯಾನ್ ಆಫ್ ದಿ ಸೀರೀಸ್ ಕೊಡ್ತಾರೆ. ಸರಿ ಕಣ. ಮ್ಯಾನ್ ಆಫ್ ದಿ ಮ್ಯಾಚ್ ಅಭಿಷೇಕ್ ಶರ್ಮಾ. ಹೇಮಂತ್ ಪ್ರಿಡಿಕ್ಷನ್ ಲಾಸ್ಟ್ ಕೇಳೇ ಇಲ್ಲ. ಹಲೋ, ಸರಿ. ಓಕೆ. ಹಲೋ. Don't forget to like, share and subscribe to Crick Bros for more cricket talks.